ಕರ್ತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವ ಅನೇಕ ಬಾರಿ ಕೆಲವು ಸಾಕ್ಷಿ ಹೇಳುವಾಗ ಈ ರೀತಿಯಲ್ಲಿ ಹೇಳ್ತಾರೆ, ದೇವರೇ ನಮ್ಗೆ ಯಾಕೆ ಈ ಕೆಟ್ಟದ್ದು ಮಾಡಿದೆ, ದೇವರೇ ನಮ್ಗೆ ಯಾಕೆ ಈ ರೀತಿಯ ಪರಿಸ್ಥಿತಿ ತಂದೆ. ದೇವರು ಯಾವುದೇ ಕಾರಣಕ್ಕೂ ಕೆಟ್ಟ ಪರಿಸ್ಥಿತಿಗಳನ್ನ ನಮ್ಮ ಜೀವಿತದಲ್ಲಿ ತರೋದಿಲ್ಲ. ಹಲ್ಲೆಲೂಯಾ. ಒಂದು ನಮ್ಮ ಪರಿಶೋಧನೆಗೋಸ್ಕರ ಬರುವಂತ ಶೋಧನೆಗಳಿರುವುದು, ಅದನ್ನೇ ಶೋಧಿಸುವವನು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಯಾಕೆ ಯೋಬನ ವಿಚಾರವಾಗಿ ನೋಡುವಾಗಲೂ ಕೂಡ ಶೋಧನೆ ಯಾರ ಅಂಡರಲ್ಲಿ ನಡೆಯಿತು? ದೇವರ ಅಂಡರಲ್ಲಿ ನಡೆಯಿತು. ಆದ್ರೆ ಮಾಡಿದವನು ಯಾರು? ಸೈತಾನ. ಅದಕ್ಕೋಸ್ಕರ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಜೀವನದಲ್ಲಿ ಕೆಟ್ಟದ್ದು ನಡೆಯುವುದಾದ್ರೆ ಸೈತಾನನಿಂದ ಬಂದಿದ್ದಾಗಿದೆ, ಒಳ್ಳೆದು ನಡೆಯುವುದಾದ್ರೆ ಅದು ಕರ್ತನಿಂದ ಬಂದಿದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ವಿಚಾರಗಳ ನಾಯಕತ್ವದ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. ಕರ್ತನು ನಮಗೆ ಅನೇಕ ಮೋಶೆಯ ಜೀವಿತದ ಮುಖಾಂತರವಾಗಿ ಅನೇಕ ವಿಚಾರಗಳನ್ನ ಕಲಿಸಿಕೊಟ್ಟಿದ್ದಾನೆ. ಮೊದಲನೇದಾಗಿ ನೋಡುವಾಗ ಮೋಶೆಯ, ಅದಕ್ಕಿಂತ ಮುಂಚೆ ನಾವು 10 ಪಾಯಿಂಟ್ಗಳನ್ನ ಬರ್ಕೊಂಡಿದ್ದೀರಾ? ಅವತ್ತಿನ ದಿವಸ 10 ಪಾಯಿಂಟ್ಗಳನ್ನ ನೀವು ಬರ್ಕೊಂಡಿದ್ರಿ. 10 ಪಾಯಿಂಟ್ಸ್ ಇದಾವ, ಅದಾಗಿ ಆದ ನಂತರ ಆ 10 ಪಾಯಿಂಟ್ಸ್ ಮತ್ತೆ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಮೊದಲನೇದಾಗಿ ಮೋಶೆ 40 ವರ್ಷಗಳ ಕಾಲದಲ್ಲಿ ತನ್ನ ನಾಯಕತ್ವವನ್ನು ನಿಭಾಯಿಸಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಒಂದು ಫೇಲ್ಯೂರ್ ಅನ್ನು ನಾನು ಕಾಣ್ತಾನೆ. ಯಾಕಂದ್ರೆ ಆತನ ಬಲ ಇದ್ದಿದ್ದು ಆತನ ಬಲ ಸಾಮರ್ಥ್ಯ, ತನ್ನ ಸ್ವಂತ ಬಲ ಸಾಮರ್ಥ್ಯ. ಎರಡನೇ ಆ ಒಂದು ಮಟ್ಟದಲ್ಲಿ ನೋಡುವಾಗ ಆತನು ಏನ್ ಮಾಡ್ತಾನೆ? 40 ವರ್ಷ, ಮುಂದಿನ 40 ವರ್ಷಗಳಲ್ಲಿ ತಾನು ಒಂದು ಟ್ರೈನಿಂಗ್, ಒಂದು ತರಬೇತಿ ಅಂಡರಲ್ಲಿ ಆತನು ಹೋಗ್ತಾನೆ. ಯಾವ ಸಂಸ್ಥೆ ಕೆಳಗಡೆ ಅಲ್ಲ, ಯಾವ ಒಂದು ಈ ಲೋಕದ ಒಂದು ವ್ಯಕ್ತಿಗಳ ಕೆಳಗಡೆ ಅಲ್ಲ, ಆತನು ಸ್ವತಃ ದೇವರ ಕೆಳಗಡೆ ಅದನ್ನೇನು ಒಂದು ತರಬೇತಿಯಲ್ಲಿ ಹಾದು ಹೋಗ್ತಾನೆ. ಅದು ಮಿದ್ಯಾನ್ ದೇಶದಲ್ಲಿ ನೋಡ್ತೇವೆ. ಮುಂದಿನ 40 ವರ್ಷ ಆತನನ್ನ ಸಿದ್ಧನಾದ ನಂತರ ದೇವರು ಎಲ್ಲಿ ಕಳಿಸ್ತಾ ಇದ್ರೆ, ಒಂದು ನಾಯಕನಾಗಿ ನಾಯಕತ್ವವನ್ನು ನಿಭಾಯಿಸೋದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಕರ್ತನ ಕಳಿಸ್ತಾ ಇದ್ರೆ. ಹಲ್ಲೆಲೂಯಾ. ನಾಯಕನಾದ ನಂತರ ಆತನು ಜನರಿಗೆ ಬೋಧಿಸೋದಕ್ಕೋಸ್ಕರವಾಗಿ ಅದರ ಉಪವಾಸ ಪ್ರಾರ್ಥನೆ, ಅಂದ್ರೆ ಉಪವಾಸ ಪ್ರಾರ್ಥನೆ ತರ. ಯಾಕೆಂದ್ರೆ ದೇವರು ಉಪವಾಸ ಮಾಡಿ ನೀನು ಬಾ ಅಂತ ಅನ್ಕೊಂಡು ಹೇಳಿಲ್ಲ. 40 ದಿವಸಗಳ ಕಾಲ ಆತನು ಉಪವಾಸದಲ್ಲಿ ಇದ್ದನು ಎಂದು ನಾವು ನೋಡ್ತಾ ಇದ್ದೇವೆ. ಆದ್ರೆ ದೇವರ ಜೊತೆ ಕೆಲವರು ಶಾಸ್ತ್ರಿಗಳು ಅಥವಾ ಈ ಸತ್ಯವೇದ ಅಧ್ಯಯನಗಾರರು ಈ ರೀತಿಯಲ್ಲಿ ಹೇಳ್ತಾರೆ, ಆ 40 ದಿವಸಗಳ ಕಾಲ ಮೋಶೆ ಉಪವಾಸವಿರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಜೊತೆ ಇರುವುದು ಅದು ಉಪವಾಸವಾಗೋದಿಲ್ಲ. ಯಾಕಂದ್ರೆ ದೇವರೆಲ್ಲವನ್ನು ಒದಗಿಸಿಕೊಂಡು ಆತನ ಜೊತೆ ಇರುವುದೇ ಹೊಟ್ಟೆ ತುಂಬಿದ ರೀತಿಯಲ್ಲಿ ನಮಗೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ನಾವು ಇರುವಾಗ ನಮಗೆ ಯಾವ ಹಸಿವಿನ ಕೊರತೆ ಇಲ್ಲ, ಯಾವ ಆಹಾರದ ಕೊರತೆ ಇಲ್ಲ, ಯಾವ ಆಹಾರ ನನಗೆ ಬೇಕು ಅಂತ ಅನ್ಕೊಂಡು ಅನಿಸೋದಿಲ್ಲ. ನಾವು ಎಷ್ಟು ಗಂಟೆಗಳ ಕಾಲ ಕೂತು ಆರಾಧನೆ ಮಾಡಿದರೂ ಕೂಡ ನಮಗನಿಸುತ್ತೆ ನನ್ನ ಹೊಟ್ಟೆ ತುಂಬುತ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಆತನ ಬಾಯಿಂದ ಬರುವಂತ ಒಂದೊಂದು ಮಾತು ಕೂಡ ಅದು ಜೀವವುಳ್ಳ ರೊಟ್ಟಿಯಾಗಿದೆ. ಹಲ್ಲೆಲೂಯಾ. ಆ ಜೀವವುಳ್ಳ ರೊಟ್ಟಿಯನ್ನು ಸೇವಿಸಿದವನಿಗೆ ಅವನಿಗೆ ಮತ್ತೊಮ್ಮೆ ಹಾಸ್ಯವಾಗಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತದನಂತರ ಅದರ ನಾಯಕತ್ವವನ್ನ ನಿಭಾಯಿಸಿ ಮುಂದೆ ನಡೆಸಬೇಕು ಅನ್ನುವಾಗ ಅಲ್ಲಿ ಆ ಸಹ ಸೇವಕನು ಅನ್ಕೊಂಡು ಈಗಿನ ಒಂದು ದಿನಮಾನದಲ್ಲಿ ಕರೆಯಬಹುದು, ಅಥವಾ ಅಸಿಸ್ಟೆಂಟ್ ಪಾಸ್ಟರ್ ಅಥವಾ ಸಬ್ಸ್ಟಿಟ್ಯೂಟ್ ಪಾಸ್ಟರ್ ಎಂದು ಕರೆಯಬಹುದು. ಆಗಿರುವಂತ ಆರೋನನ್ನ ಏನ್ ಮಾಡ್ತಾನೆ? ಒಂದು ತಪ್ಪನ್ನ ಮಾಡ್ತಾನೆ. ತನ್ನ ಒಳಗಡೆ ಇರುವಂತ ಆ ಒಂದು ಯಾವುದು ಸೈತಾನನ ಕಾರ್ಯಗಳು ಹೊರಗಡೆ ಬಂದು ಆತನು ಜನರಿಗೆ ಸರ್ವಶಕ್ತನಾದ ದೇವರನ್ನೆಲ್ಲ, ಆತನ ಒಳಗಡೆ ಇರುವಂತ ಆ ಒಂದು ಕಾರ್ಯವನ್ನ, ಆ ಒಂದು ದೇವರನ್ನ ಹಿಂಬಾಲಿಸುವಂತೆ ಮಾಡ್ತಾನೆ, ಡೈವರ್ಟ್ ಮಾಡ್ತಾನೆ. ಅನೇಕ ಜನರನ್ನ ತಪ್ಪು ದಾರಿಗೆ ಇಳಿಸ್ತಾನೆ. ಅನೇಕ ಜನರು ಅವತ್ತಿನ ದಿವಸ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಒಂದು ಅವರ ಸ್ವಂತ ಆಲೋಚನೆ ಕಾರಣ ಆದ್ರೆ, ಇನ್ನೊಂದು ಏನು ಬುದ್ಧಿ ಹೇಳದೆ ಅವರನ್ನ ಸರಿಪಡಿಸದೆ, ಗದರಿಸದೆ, ಎಚ್ಚರಿಸದೆ, ಸರಿ ಮಾರ್ಗವನ್ನ ತೋರಿಸದೆ ನಡೆಸಿದಂತ ಆರೋನನ್ನು ಕೂಡ ಕಾರಣ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಆರೋನನ ವಿಚಾರದಲ್ಲಿ ಆತನ ಸಾವಿನ ವಿಚಾರ ಒಂದು ಇಂಟಿಮೇಷನ್ ಕೂಡ ದೇವರು ಕೊಡಲಿಲ್ಲ. ಮೋಶೆಗೆ ನೀನು ಖಾಲಿ ಕಾನಾನ್ ದೇಶವನ್ನು ನೋಡ್ತೀಯ ಅಂತ ಅನ್ಕೊಂಡು ಕರ್ತನು ಮೊದಲೇ ನೀನು ನನ್ನ ಬಳಿಗೆ ಬಂದು ಬಿಡು ಅಂತ ಅನ್ಕೊಂಡು ಮೋಶೆಗೆ ಇಂಟಿಮೇಷನ್ ಕೊಟ್ರೆ, ಆರೋನಿಗೆ ಆ ಇಂಟಿಮೇಷನ್ ಕೂಡ ಇರಲಿಲ್ಲ. ಆತನು ತನ್ನ ಅಭಿಷೇಕ ವಸ್ತ್ರವನ್ನ, ಮಹಾಯಾಜಕತ್ವದ ವಸ್ತ್ರವನ್ನು ಬಿಚ್ಚಿಟ್ಟ ಕೂಡಲೇ ಆತನು ಮರಣವನ್ನು ಹೊಂದುತ್ತಾನೆ. ಯಾಕಂತಂದ್ರೆ ಆತನನ್ನ ಸ್ಪೋಕ್ಸ್ ಪರ್ಸನ್ ಆಗಿ ಎಲ್ಲಿ ಕಳಿಸಿದ್ದು? ಐಗುಪ್ತ ದೇಶಕ್ಕೆ ಕರೆದಿದ್ದು. ಅಭಿಷೇಕ ಮಾಡಿ ಯಾಜಕ, ನಂತರ ಆ ಯಾಜಕನ ಅಭಿಷೇಕ ಆಯ್ತು ಆತನಿಗೆ.
ಕರ್ತನ ಆಜ್ಞೆಗಳ ಆತನಿಗೆ ಕೊಡಲ್ಪಟ್ಟಿತ್ತು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಮೋಶೆಯ ಜೊತೆ ಇದ್ದು ಸರ್ವಶಕ್ತನಾದ ದೇವರ ಕಾರ್ಯಗಳನ್ನು ನೋಡಿದಾತನು, ಕೇಳಿದಾತನು, ಮಾಡುವುದಕ್ಕೆ ಫರೋನ ಮುಂದೆ ಧೈರ್ಯವಾಗಿ ಮಾತನಾಡಿದಾತನು ಯಾರ ಮುಂದೆ ಎದುರು ನಿಂತ? ಇಸ್ರೇಲ್ ತನ್ನ ಜನರ ಮುಂದೆ ಎದುರು ನಿಂತಾನೆ. ತನ್ನ ಜನರಿಗೇನೆ ತಪ್ಪು ದಾರಿಗೆ ಕರೆದುಕೊಂಡು ಹೋಗೋದಕ್ಕೆ ಕನ್ವಿನ್ಸ್ ಆದ. ಅದಕ್ಕೋಸ್ಕರವಾಗಿ ಆತನು ಕೂಡ ಕಾನಾನ್ ದೇಶವನ್ನ ಕಾಣಲೇ ಇಲ್ಲ ಅಂತ ನೋಡ್ತೇವೆ. ಮುಂದೆ ನೋಡ್ತೇವೆ ಮೋಶೆ ಯಾವ ರೀತಿಯ ಸ್ವಭಾವ ಉಳ್ಳವನಾಗಿದ್ದನೋ ಅದನ್ನು ಭೂಮಿಯಲ್ಲೆಲ್ಲ ಅದನ್ನು ಬಹು ಸಾತ್ವಿಕನಾಗಿದ್ದನು. ಹಲ್ಲೆಲೂಯಾ. ಅದನ್ನು ಬಹಳ ನಂಬಿಗಸ್ತನಾಗಿದ್ದನು. ನಾವು ನಂಬಿಗಸ್ತರಾಗದೆ ಹೋದರೆ, ನಾವು ಬಹು ಸಾತ್ವಿಕರಾಗದೆ ಹೋದರೆ ನಾವು ಮಿನುಗುವ ತಾರೆ. ಹಾಗೆ ರೀತಿಯದ್ದು ಕಾಲು ಒಂದು ಕ್ಷಣ ಮಾತ್ರ ಮಿನುಗುತ್ತೆ, ಆದ್ಮೇಲೆ ಇಲ್ಲ. ಯಾಕಂದ್ರೆ ಈ ಕರ್ತನ ಸೇವೆಯಲ್ಲಿ ಅನೇಕ ಜನ ಮಿನುಗಿ ಬಿದ್ದೋದಂತ ಅನೇಕ ನಕ್ಷತ್ರಗಳಿದ್ದಾವೆ. ದೇವರು ಹೇಳಿದರೆ ನಾವು ನಕ್ಷತ್ರಗಳಂತ ಆಗ್ತೇವೆ ಅಂತ ಅನ್ಕೊಂಡು ಹೇಳಿ, ಆದ್ರೆ ಅನೇಕ ನಕ್ಷತ್ರಗಳು ಮಿನುಗಿ ಬಿದ್ದೋಗಿದ್ದಾವೆ. ನಾವು ಬಿದ್ದು ಹೋಗುವಂತ ನಾವು ತಾರೆಗಳಾಗದೆ ನಾವು ಸದಾ ಉರಿಯುವಂತ, ಸದಾ ದೇವರಿಗೋಸ್ಕರ ಉರಿಯುವಂತ ತಾರೆಗಳಾಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಂತರ ಮೋಶೆ ದ್ರವ್ಯಾಶವುಳ್ಳವನಾಗಿದ್ನ. ಮೋಶೆ ಆಲಯಕ್ಕೆ ಅನೇಕ ಚಿನ್ನ, ಬೆಳ್ಳಿ, ಬಂಗಾರ, ವಿಚಾರವಾಗಿ ಎಲ್ಲ ಮರ ಎಲ್ಲವೂ ಕೂಡ ಸಾಧನಗಳನ್ನ ಜನರು ತಂದು ಕೊಡ್ತಾ ಇದ್ರು. ಮೋಶೆ ಏನ್ ಮಾಡ್ತಾನೆ? ಸಾಕಾಗಿದೆ, ಅದನ್ನ ನಿಲ್ಲಿಸ್ತಾನೆ. ಮೋಶೆ ದ್ರವ್ಯಾಶೆ ಇಲ್ಲದವನಾಗಿದ್ದನು. ಅದನ್ನು ತನ್ನ ಕುಟುಂಬವನ್ನ, ತನ್ನ ಮನೆಯನ್ನ, ತನ್ನ ಹೊಟ್ಟೆಯನ್ನ ತುಂಬಿಸುವವನಾಗಿರದೆ ಅದನ್ನು ಜನರ ಹಿತವನ್ನು ನೋಡುವಂತ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯಾ. ತದನಂತರ ನೋಡ್ರಿ, ಇನ್ನೊಂದು ವಿಚಾರ ನಾವು ಮೋಶೆ ವಿಚಾರವಾಗಿ ನೋಡ್ಬೇಕು ಅಂತಂದ್ರೆ, ತನ್ನ ಕೆಲಸ ಮುಗಿತು ದೇವರು ಹೇಳಿದಂತ ಸಂದರ್ಭದಲ್ಲಿ ನೀನು ನನ್ನ ಬಳಿಗೆ ಬಾ ಅಂತ ಅನ್ಕೊಂಡು ಕೇಳುವಾಗ ತನ್ನ ನಾಯಕತ್ವ ಹೋಯ್ತು. ತಾನು ನಾಯಕನಂದ್ರೆ ಇನ್ನೊಬ್ಬ ನಾಯಕನಾಗಬಾರದು ಅಂತ ಅದನ್ನು ಬಯಸಿಲ್ಲ. ಆತನ ಏನ್ ಹೇಳ್ತಾನೆ? ಮುಂದೆ ನಡೆಸುವುದಕ್ಕೆ ಒಬ್ಬ ನಾಯಕನನ್ನ ನೇಮಿಸುವೆಂದು ಕರ್ತನ ಬಳಿ ಕೇಳ್ತಾನೆ. ಇನ್ನೊಬ್ಬ ನಾಯಕನನ್ನ ಕರ್ತನ ಬಳಿ ನೀನು ಇಸ್ರೇಲನ ಮುಂದೆ ನೇಮಿಸು ಎಂದು ಹೇಳುವಾಗಲೇ ಯೆಹೋಶುವನಲ್ಲಿ ನೇಮಿಸಲಾಗಿದೆ. ಹಲ್ಲೆಲೂಯಾ. ಕರ್ತನು ತಾನೇ ಕರೆದು ಯೆಹೋಶುವನಿಗೆ ಆ ಒಂದು ನಾಯಕತ್ವವನ್ನು, ಮುಂದಿನ ವಿಚಾರಗಳನ್ನು ನೋಡಿಕೊಳ್ಳುವುದಕ್ಕೆ ನಾಯಕತ್ವವನ್ನು ಕೊಟ್ಟನು. ಈ ರೀತಿಯ ಸ್ವಭಾವಗಳು ನಮ್ಮಲ್ಲಿರುವುದಾದರೆ ನಾವು ಖಂಡಿತವಾಗಿ ಕೂಡ ಕರ್ತನ ರಾಜ್ಯದಲ್ಲಿ ನಾಯಕರಾಗಿ ಮುಂದುವರಿತೇವೆ. ಇಲ್ಲದೆ ಹೋದರೆ ನಾಯಕತ್ವವನ್ನ ಟೈಟಲ್, ಕೆಲವರು ಪೊಲೀಸ್ ಅಧಿಕಾರಿಗಳು ನೋಡಿದಿರಲ್ಲ, ಬರ್ತಾರೆ ಪೊಸಿಷನ್ಗೆ, ಖಾಲಿ 2 ದಿವಸದಲ್ಲಿ 3 ದಿವಸದಲ್ಲಿ ಟ್ರಾನ್ಸ್ಫರ್, ಡಿಸ್ಮಿಸ್, ಸಸ್ಪೆಂಡ್. ಈ ರೀತಿಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತದೆ. ಆ 10 ಪಾಯಿಂಟ್ ಅನ್ನು ಒಂದು ಸರಿ ನೋಡಿಕೊಳ್ಳೋಣ. ಇದು ಯಾರು ಹೇಳಿರೋ ಪಾಯಿಂಟ್? ನೀವೇ ಹೇಳಿರುವಂತ ಪಾಯಿಂಟ್. ಸೊ ಆಗಿರೋದ್ರಿಂದ ಮುಂದೆ ನಾಯಕರಾಗಿರುವಂತ ನಿಮಗೆ ಈ ಒಂದು ಕ್ಯಾರೆಕ್ಟರ್ಗಳು ಇರಬೇಕಾದಂತ ಒಂದು ಖಂಡಿತವಾದ ಒಂದು ನಾವೇ ಒಪ್ಕೊಂಡಿದೀವಿ, ಇದೆಲ್ಲ ನಮ್ಮಲ್ಲಿ ಇರ್ಬೇಕು, ನಾಯಕನಾಗುವಂತ ವ್ಯಕ್ತಿಯಲ್ಲಿ ಇರ್ಬೇಕು ಅಂತ ಒಪ್ಕೊಂಡಿದ್ದೀವಿ. ಒಂದನೇದಾಗಿ ಅಲ್ಲೇ ಫಸ್ಟ್ ದಾಗಿ ಹೋಲಿನೆಸ್, ಅಲ್ಲೆಲ್ಲ ಪರಿಶುದ್ಧತೆ ಇರಬೇಕು. ಯಾವ ಪರಿಶುದ್ಧತೆ? ಮನುಷ್ಯರು ಹೇಳುವಂತ ಪರಿಶುದ್ಧತೆ ಅಲ್ಲ, ದೇವರು ಹೇಳುವಂತ ಪರಿಶುದ್ಧತೆ. ಹಲ್ಲೆಲೂಯಾ. ತಾನು ಪರಿಶುದ್ಧನಾಗಿರುವ ಪ್ರಕಾರ ಆತನು ನಮ್ಮನ್ನು ಕೂಡ ಪರಿಶುದ್ಧರಾಗಬೇಕೆಂದು ಅದನ್ನು ಬಯಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಪರಿಶುದ್ಧರಾಗಬೇಕೆಂದು ಅದನ್ನು ಬಯಸುವ ಆತನಾಗಿದ್ದಾನೆ. ಲೀಡರ್ಶಿಪ್ ಅಲ್ಲಿ ನಡೆಸುವವನು ಪರಿಶುದ್ಧನಾಗದೆ ಹೋದರೆ, ನಡೆಸುವವನು ಅದರ ಪರಿಶುದ್ಧ ಜೀವಿತದಲ್ಲಿ ನಡೆಯದೆ ಹೋದರೆ, ಉಳಿದವರು ಕೂಡ ಪರಿಶುದ್ಧತೆಯಲ್ಲಿ ನಡೆಯೋದಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಎಷ್ಟು ಲೀಡರ್ಶಿಪ್ ಅಂದ್ರೆ ಪ್ರಾಮುಖ್ಯ ಅಂತಂದ್ರೆ, ಒಂದು ಪ್ರಾಣಿಯನ್ನ ನೋಡ್ರಿ, ಅದಕ್ಕೆ ಒಬ್ಬನೇ ಒಬ್ಬ ಯಜಮಾನ ಇರಬೇಕು. ಅವರನ್ನು ನಡೆಸುವಂತ ಬುದ್ಧಿ ಕಲಿಸುವಂತ ಒಬ್ಬನೇ ಒಬ್ಬ ಯಜಮಾನ ಇರಬೇಕು. 2-3 ಯಜಮಾನರು ಬಂದು ಅದು ಮಾಡು ಇದು ಮಾಡು ಅಂತ ಅನ್ಕೊಂಡು ಹೇಳಿದ್ರೆ, ನೆಕ್ಸ್ಟ್ ನಿಜವಾದ ಯಜಮಾನ ಬಂದು ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗಲ್ಲ, ಆ ಒಂದು ಪ್ರಾಣಿಗೆ ಅರ್ಥ ಆಗಲ್ಲ, ಅದು ಕನ್ಫ್ಯೂಸ್ ಆಗುತ್ತೆ. ಈಗ ನಮಗೆ ಕಟ್ಟಿರುವಂತ ಪೊಪ್ಪಲೆ ನೋಡ್ರಿ, ಬೆಕ್ಕು ನೋಡ್ರಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಏನಂತಂದ್ರೆ, ನಾನು ಒಬ್ಬನೇ ಯಜಮಾನನಾಗಿ ಇದನ್ನು ನಡೆಸ್ತೀನಿ ಅಂತ ಅನ್ಕೊಂಡು ಯೋಚನೆ ಮಾಡಿ, ಊಟ 3 ಟೈಮ್ ಹಾಕೋದು, ಇನ್ನು ಯಾವ ಟೈಮಲ್ಲಿ ಕೂಡ ನಾನು ಹಾಕೋದಿಲ್ಲ, ಟೈಮಿಂಗ್ ಚೇಂಜ್ ಆಗೇನಿಲ್ಲ ಅಂತ ಅನ್ಕೊಂಡು ಆಲೋಚನೆ ಮಾಡ್ತೀನಿ. ಬಟ್ ಏನಂತಂದ್ರೆ, ಇವರಿಗೆ ಪ್ರೀತಿ ಹುಟ್ಟಿದಾಗ ಅಂಕಲ್ ಆಂಟಿ ಮತ್ತು ಪ್ರಿಯಾಂಕಗೆ ಅವಾಗ ತಂದಾಗ ಹಾಕೋರು. ಅವನೇನ್ ಮಾಡ್ದ, ಈಗ ನನಗೆ ಇವನ ಹತ್ರ ಏನ್ ಕೇಳೋದು,
ಇವನ ಹತ್ರ ಏನ್ ಕೇಳೋದು, ಇವನಿಗೇನು ಸಲಾಮ್ ಹೊಡಿಯೋದು, ಇವನೇನು ಮ್ಯಾ ಅಂತ ಅನ್ಕೊಂಡು ಇವನಿಗೇನು ಅನ್ನೋದು. ನನಗೆ ಆಗ್ತದಕ್ಕೆ ಬೇರೆ ಜನ ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಈಗ ಯಾರನ್ನು ಬರ್ತದೆ ಮ್ಯಾವ್ ಅಂತಾನೆ, ಈ ಅಂಕಲ್ನು ಅನ್ನೋದಿಲ್ಲ. ಯಾರನ್ನ ಅಂತಾರೆ ಗೊತ್ತಾ? ಸಾರಾ ಸಿಸ್ಟರ್ಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಬಂದಾಗ ಎದ್ದು ನಿಲ್ತಾನೆ. ನೋಡ್ರಿ ಹೆಂಗ್ ಯಜಮಾನ ಚೇಂಜ್ ಆಯ್ತು, ಹೆಂಗ್ ಓನರ್ ಚೇಂಜ್ ಆದ್ರು, ಹೆಂಗ್ ನಾಯಕ ಚೇಂಜ್ ಆದ್ರು. ಅದಕ್ಕೆ ಯಾವಾಗಲೂ ಕೂಡ ಇನ್ಸ್ಟ್ರಕ್ಷನ್ ಒಬ್ಬರಿಂದಲೇ ಬಂದ್ರೆ ಮಾತ್ರನೇ ಆ ಒಂದು ಗುಂಪಲ್ಲಿ ಸಮಾನತೆ ಇರುತ್ತೆ, ಮತ್ತೆ ಅದನ್ನ ಮಾತ್ರ ಫಾಲೋ ಮಾಡ್ತಾರೆ. ಅದಕ್ಕೆ ಕರ್ತನು ಪರಿಶುದ್ಧನ, ಆತನಿಗಿಂತ ಪರಿಶುದ್ಧನ ಬೇರೆ ಒಬ್ಬ ವ್ಯಕ್ತಿ ಇಲ್ಲ ಈ ಲೋಕದಲ್ಲಿ, ಪರಲೋಕದಲ್ಲಿ, ಅದೇ ರೀತಿಯಲ್ಲಿ ಪಾತಾಳದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ಒಂದು ಪರಿಶುದ್ಧತೆ ಕಾಣುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಆತನು ಪರಿಶುದ್ಧನು, ಅತಿ ಪರಿಶುದ್ಧರಾಗಿದೆ. ಹಾಲೆಲೂಯಾ. ಆತನ ರೀತಿಯಲ್ಲಿ ನಾವು ಮಾರ್ಪಡಬೇಕು. ಎರಡನೇದಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುವವನಾಗಿರ್ಬೇಕು. ಮಧ್ಯಸ್ಥಿಕೆಯ ಪ್ರಾರ್ಥನೆ ಯಾವ ರೀತಿಯಲ್ಲಿ, ನಮ್ಮ ಎಲ್ಲ ಕೆಲಸ ಮಾಡಿ ಎಲ್ಲ ಸುಸ್ತೆಲ್ಲ ಮುಗಿದ ಮೇಲೆ ಮಧ್ಯಸ್ಥಿಕೆಯ ಪ್ರಾರ್ಥನೆಗ ಗಡ್ಡಾನುಗಟ್ಟಲೆಯಲ್ಲಿ ಫೋನ್ ಬರುತ್ತೆ. ರಾತ್ರಿ ಎಮರ್ಜೆನ್ಸಿ 3:30 ಗಂಟೆಗೆ, 5:30 ಗಂಟೆಗೆ, 6 ಗಂಟೆಗೆ, ಇಲ್ಲದ್ರೆ ದೇವರಾತ್ಮನು ಯಾವಾಗ ಎಚ್ಚರಿಸ್ತಾನೋ ಆವಾಗ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ದೇಹದ ಸುಸ್ತು, ಮಾನಸಿಕ ಸುಸ್ತು, ಇದನ್ನೆಲ್ಲವನ್ನ ಬದಿಗಿಟ್ಟು ನಮಗೆ ಎಷ್ಟೋ ನೋವುಗಳನ್ನು ಕೊಟ್ಟಂತ ವ್ಯಕ್ತಿಗಳಿಗೆ ನಾವು ಮೊಣಕಾಲೂರಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಆ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುವವರು ನಾವು ಆಗಿರೋದಾದರೆ ನಾವು ಮುಂದಿನ ನಾಯಕರಾಗುವುದಕ್ಕೆ ಯೋಗ್ಯರಾಗಿರ್ತೇವೆ. ಮೂರನೇದಾಗಿ ನೀತಿವಂತರಾದ ಕಾರ್ಯಗಳನ್ನು ನಾವು ಮಾಡಬೇಕು. ನೀತಿವಂತರು ಅಂತ ಅನ್ಕೊಂಡು ದೇವರ ಮುಂದೆ, ಸಭೆಯ ಮುಂದೆ, ಅದೇ ರೀತಿಯಲ್ಲಿ ಲೋಕದ ಜನರ ಮುಂದೆಯೂ ನಾವು ನೀತಿವಂತರಾಗಿರಬೇಕು. ಎಲ್ಲಾದ್ರೂ ಒಂದು ಕಡೆ ಸಾಕ್ಷಿ ಹೋಯ್ತು ಅಂತಂದ್ರೆ ಆ ನಾಯಕತ್ವಕ್ಕೆ ಬೆಲೆ ಇಲ್ಲ. ಆ ನಾಯಕತ್ವವನ್ನು ಯಾರು ಪರಿಗಣಿಸೋದಿಲ್ಲ. ಆ ನಾಯಕತ್ವ ಯೋಗ್ಯವಾದದ್ದಲ್ಲ. ಯಾಕಂದ್ರೆ ತಿಮೋತಿಗೆ ಪೌಲನು ಹೇಳ್ತಾ ಇದ್ದಾನೆ, ನೀನು ಎಲ್ಲಾ ಕಡೆ ಸಾಕ್ಷಿಗಳನ್ನ ಹೊಂದಿರಬೇಕು. ಸಾಕ್ಷಿಗಳನ್ನು ಹೊಂದಿದ್ರೆ ಮಾತ್ರನೇ ನೀನು ನೀತಿವಂತನೆಂದು ಕರೆಯಲ್ಪಡ್ತೀಯ, ನಾಯಕನಾಗೋದಕ್ಕೆ ಸಾಧ್ಯ. ಮುಂದೆ ವಿಧೇಯರಾಗಿರಬೇಕು. ಯಾರಿಗೆ ವಿಧೇಯರಾಗಿರಬೇಕು? ದೇವರಿಗೆ ವಿಧೇಯರಾಗಿರಬೇಕು. ನಮ್ಮ ಮೇಲೆ ಯಾರಾದರೂ ಹಿರಿಯರನ್ನ ನೇಮಿಸಿರ್ತಾರೆ, ಅವರಿಗೆ ವಿಧೇಯರಾಗಿರಬೇಕು. ಅವರು ಒಪ್ಪುವಂತ ಕಾರ್ಯಗಳನ್ನೇ ಹೇಳ್ಬೋದು, ಒಪ್ಪದೇ ಇರುವಂತ ಕಾರ್ಯಗಳನ್ನೇ ಇರಬಹುದು. ನಿನ್ನ ಬಿಸಿ ಟೈಮಲ್ಲಿ ನೀನು ಕೆಲಸ ಮಾಡ್ತಾ ಇದೀಯ, ಈ ಬಿಸಿ ಟೈಮನ್ನು ಅಲ್ಲೇ ಬಿಟ್ಟು ನೀನು ಅವರ ಕಾರ್ಯಗಳನ್ನು ಮಾಡುವುದಕ್ಕೆ ನೀನು ಸಿದ್ಧನಾಗಬೇಕು. ನೀನು ಕಠಿಣವಾದ ವ್ಯಕ್ತಿಯ ಕೆಳಗಡೆ ಕೆಲಸ ಮಾಡ್ತಿರ್ಬೋದು, ಹಾರ್ಡಾಗಿ ನಿನ್ನನ್ನು ನಡೆಸ್ತಿರಬಹುದು, ನೀ ಕರುಣೆ ಇಲ್ಲದೆ, ಕನಿಕರ ಇಲ್ಲದೆ ನಡೆಸ್ತಿರಬಹುದು. ಅವರಿಗೆ ಮೆಚ್ಚುವ ರೀತಿಯಲ್ಲಿ ನೀನು ವಿಧೇಯನಾಗಬೇಕು. ನೀ ಯಾವುದೇ ಕಾರಣಕ್ಕೂ ಈ ಕನಿಕರಲ್ಲದ ವ್ಯಕ್ತಿ ನನ್ನ ಮೇಲೆ ಯಾಕೆ ಇಟ್ಟಿದ್ದಾರೆ ಅಂತ ಅನ್ಕೊಂಡು ಕೇಳಂಗಿಲ್ಲ. ಯಾಕೆಂತಂದ್ರೆ ಒಂದು ಸಮಯದಲ್ಲಿ ಒಂದು ಕೆಲಸವನ್ನ ಮಾಡಬಹುದು, ಒಂದೇ ಸಮಯದಲ್ಲಿ 4-5 ಕೆಲಸಗಳನ್ನು ಮಾಡಬೇಕು ಅಂತಂದ್ರೆ ಮನಸ್ಸು ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಅದಕ್ಕೆ ಸಿದ್ಧರಾಗಬೇಕು, ನಾವು ಅದಕ್ಕೆ ಬದ್ಧರಾಗಿರ್ಬೇಕು. ನನ್ಗೆ ಹಿಂಗಾಯ್ತಲ್ಲ, ಇಷ್ಟೊಂದು ಕೆಲಸಗಳನ್ನ ಕೊಡ್ತಾ ಇರಲ್ಲ ಅಂತ ಅನ್ಕೊಂಡು ನಾವು ಹೇಳಂಗಿಲ್ಲ. ಮೋಶೆಯ ಒಂದು ಅಧಿಕಾರ ಸ್ಥಾನದಲ್ಲಿರುವಂತಹ ಆ ನಾಯಕತ್ವವನ್ನು ಬಯಸಿದ ಸಂದರ್ಭದಲ್ಲಿ ಮೋಶೆಯ ವಿರುದ್ಧವಾಗಿ ಕೊರಹಿಯರು ಮಾತಾಡುವಾಗ, ಅಥವಾ ಆ ಮೋಶೆ ಮಿರ್ಯಾಮಳು ಮತ್ತು ತನ್ನ ಅಣ್ಣ ಅಕ್ಕ ಮಾತಾಡುವಾಗ ಅದು ಒಂದು ಮಾತು ಅನ್ನದೇ ದೇವರಿಗೆ ವಿಧೇಯನಾದ ರೀತಿಯನ್ನು ನಾವು ಗಮನಿಸಬೇಕು. ಹಲ್ಲೆಲೂಯಾ. ಮುಂದೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಾವು ನಡೆದ್ರೆ ನಮ್ಮ ಹಿಂದಿರೋರು, ನಮ್ಮ ಕೆಳಗಡೆ ಇರೋರು ನಡೀತಾರೆ. ಇಲ್ಲಾಂದ್ರೆ ಯಾರೂ ನಡೆಯೋದಿಲ್ಲ. ನೀನು ಹೇಳ್ಬೇಕಷ್ಟೇ, ಬಾಯಿ ಬಡ್ಕೋಬೇಕಷ್ಟೇ. ನಾವು ಬಾಯಿ ಬಡ್ಕೋಬೇಕಷ್ಟೇ, ನಮ್ಮ ಕೆಳಗಡೆ ಇರೋ ಯಾರು ನಡೆಯೋದಿಲ್ಲ. ಆಜ್ಞೆಗಳಲ್ಲಿ ಕೈಗೊಂಡು ನಡೆಯುವವರಾಗಿರ್ಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಜೀವಿಸಬೇಕು. ಹಾಗಾದ್ರೆ ಆಗಿರ್ಬೋದು, ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದಾರಲ್ಲ, ಅವ್ರ ಕಥೆ ಏನು? ಅವ್ರ 4 ದಿನ ಕಾ ಮೆಹಮಾನ್ ಅಂತ ಹೇಳ್ತಾರೆ. 4 ದಿನ ಕಾ ಮೆಹಮಾನ್, 4 ದಿವಸದಲ್ಲಿ ನಾನೇನೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ತೋರಿಸ್ಕೊತಾ ಇದ್ದಾರೆ. ಆದ್ರೆ ಅದು ಉಳಿಯೋದಿಲ್ಲ. ನಮ್ಮ ಹೆಸರು ಸತ್ತ ನಂತರ ಉಳಿಬೇಕು. ಒಬ್ಬ ಸೇವಕ ಇದ್ದ
ಒಬ್ಬ ನಾಯಕ ಈ ರೀತಿಯಲ್ಲಿ ನಡೆಸ್ತಾ ಅಂತ ಅನ್ಕೊಂಡು ಇರಬೇಕು ಅಂತಂದ್ರೆ ನಾವು ಸತ್ಯದಲ್ಲಿ ನಡೆಯೋರಾಗಿರ್ಬೇಕು. ಎಂತ ತಲೆ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ನಾವು ಸತ್ಯವನ್ನ ಮೇಲೆತ್ತೋದಾದ್ರೆ, ಸತ್ಯವನ್ನ ಮೇಲೆತ್ತದ ಎಂತ ಮರ್ಯಾದೆ ಹೋಗುವಂತ ಪರಿಸ್ಥಿತಿ ಅದು ಸತ್ಯವನ್ನ ಮೇಲೆತ್ತೋದ್ರೆ ಕರ್ತನು ನಮ್ಮನ್ನ ಮಾನಿಸುವಾತನಾಗಿದೆ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ಮೇಲೆ ಕೆತ್ತುವಾತನಾಗಿದೆ. ಪ್ರೀತಿಸಬೇಕು, ಸಹಿಸಿಕೊಳ್ಳಬೇಕು, ಕ್ಷಮಿಸಬೇಕು. ಇದು ಕೆಲವರ ಹೃದಯದಲ್ಲಿ ಇಲ್ವೇ ಇಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಸ್ವರೂಪ ಅಂತ ಇದೆ, ಪ್ರೀತಿಸಬೇಕು ಅಂತ ಅನ್ಕೊಂಡು ಕೆಲವರ ಹೃದಯದಲ್ಲಿ ಇಲ್ವೇ ಇಲ್ಲ. ಪ್ರೀತಿಸಬೇಕು ಅಂತ ಯಾವಾಗ ಬರುತ್ತೆ ಹೇಳಿ? ಇನ್ನೊಬ್ಬನಿಗೆ ತನ್ನ ಕೈಗೆ ಏಟಾಗಿದ್ದನ್ನ ಇನ್ನೊಬ್ಬನ ಕೈಗೆ ಏಟಾಗುತ್ತಲ್ಲ, ಆ ನೋವು ನನ್ನದು ಅಂತ ಅನ್ಕೊಂಡು ಯಾವಾಗ ಅಂತೀವೋ ನಾವು ಅವರನ್ನು ಪ್ರೀತಿಸ್ತೀವಿ. ಇಲ್ಲದಂದ್ರೆ ಪ್ರೀತಿಸಕ್ಕಾಗಲ್ಲ. ನಾವು ಬೇರೆಯವರ ನೋವನ್ನ ಅರ್ಥ ಮಾಡಿಕೊಳ್ಳದೆ, ಬೇರೆಯವರ ಕಷ್ಟ ವೇದನೆಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದ್ರೆ ನಮಗೆ ಪ್ರೀತಿ ಬರಲ್ಲ. ಅದಕ್ಕೆ ಕರ್ತನ ಹೇಳಿದೆ, ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು ಅಂತ ಹೇಳಿಲ್ಲ, ನೆರೆಹೊರೆಯವರನ್ನ ನಿನ್ನಂತೆ ನೀನು ಪ್ರೀತಿಸಬೇಕು. ಹಲ್ಲೆಲೂಯಾ. ನೀನು ಹೇಗೆ ನಿನ್ನನ್ನು ಪ್ರೀತಿಸ್ತೀಯ ನೋಡು, ನೀನು ಕನ್ನಡಿಯಲ್ಲಿ ನೋಡ್ಕೊಂಡು ಹೇಗೆ ಶೃಂಗಾರ ಮಾಡ್ತೀಯ ನೋಡು, ನೀನು ಹೇಗೆ ನಿನಗೆ ಬೇಕಾದ ಬಟ್ಟೆಗಳನ್ನು ತೆಗೆದುಕೊಳ್ತೀಯ ನೋಡು, ನೀನು ಹೇಗೆ ನಿನಗೆ ಬೇಕಾದ ಆಹಾರವನ್ನು ಸೇವಿಸ್ತೀಯ ನೋಡು, ನಿನಗೆ ಬೇಕಾದ ಕಂಫರ್ಟ್ ಅನ್ನು ಯಾವ ರೀತಿ ಬಯಸ್ತೀಯ ನೋಡು. ನಿನ್ನ ಸುತ್ತಲಿರುವಂತಹ ಜನರಿಗೆ ಆ ರೀತಿ ಕಷ್ಟಗಳು ಬಂದಾಗ, ತಡೆಗಳು ಬಂದಾಗ, ವೇದನೆಗಳು ಬಂದಾಗ ಅದನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ ನಾವು ಪ್ರೀತಿ ಮಾಡುವವರಾಗಿರ್ತೀವಿ. ಹಲ್ಲೆಲೂಯಾ. ಯಾಕೆಂತಂದ್ರೆ ಕರ್ತನು ನಾವು ಪಾಪದಲ್ಲಿ ಬಿದ್ದಿದ್ದೇವೆ, ಪಾಪದಲ್ಲಿ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂದಾಗ ಆತನ ಪ್ರೀತಿ ಎಷ್ಟು ದೊಡ್ಡದಾಯ್ತು ಅಂತಂದ್ರೆ ತನ್ನ ಪ್ರಾಣವನ್ನೇ ಕೊಡುವ ಮಟ್ಟಿಗೆ ಅದು ದೊಡ್ಡದಾಯ್ತು ಎಂದು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರಿ, ಆತನ ಹಿಡಿಯಲ್ಪಟ್ಟಾಗ ಆ ಶಿಲುಬೆಯ ಜಾಗದಲ್ಲಿ ಆತನ ಶಿಷ್ಯರು ಒಬ್ಬರೂ ಇರಲಿಲ್ಲ. ಯಾಕೆಂತಂದ್ರೆ ಆತನ ಅವರನ್ನ ಪ್ರೀತಿಸಿದ್ದನು. ಹಲ್ಲೆಲೂಯಾ. ಅವರನ್ನ ಹಿಡಿಬೇಡ್ರಿ, ನಿಮ್ಗೆ ನಾನ್ ಬೇಕಾನೆ, ನನ್ನನ್ನು ತೆಗೆದುಕೊಂಡು ಸಹಿಸಿಕೊಳ್ಳಬೇಕು. ನಮ್ಮ ಕರ್ತನು ಎಕ್ಸಾಂಪಲ್ ಆಗಿದ್ದಾನೆ ಸಹಿಸಿಕೊಳ್ಳೋದಕ್ಕೆ. ಆತನ ಯಾರಿಗೆ ಒಳ್ಳೇದು ಮಾಡಿದ್ನೋ ಅವರೇ ಅವನಿಗೆ ಉಗಿದ್ರು, ಯಾರ ಮಧ್ಯದಲ್ಲಿ ಅದ್ಭುತ ಮಾಡಿದ್ನೋ ಅವರೇ ಹೇಳೋದು ಶಿಲುಬೆಗೆ ಹಾಕಿಸೋದು, ಯಾರಿಗೆ ಮಾತ್ಕಾರಗಳನ್ನ ಮಾಡಿದ್ನೋ ಅವರೇ ಹೇಳಿದ್ರು ಇವರನ್ನ ಸಾಯಿಸ್ರಿಂದ ಅನ್ಕೊಂಡು ಹೇಳೋದು. ಎಷ್ಟು ಮಟ್ಟಕ್ಕೆ ಅಂತಂದ್ರೆ ಆತನು 3 ದಿನ ಆದ್ರೂ ಎದ್ದು ಬಂದ ಅಂತ ಇದ್ರೂ ಕೂಡ ಅದನ್ನು ಸುಳ್ಳಾಗಿ ಪರಿಣಾಮಿಸುವುದಕ್ಕೆ ಅದಕ್ಕೆ ಸುಳ್ಳು ಸಾಕ್ಷಿಗಳನ್ನ ಇಟ್ಟು ಅಷ್ಟು ಮಟ್ಟಿಗೆ ಅವರ ಹೃದಯದಲ್ಲಿ ಆ ಕಹಿ ಭಾವನೆ ತುಂಬಿಕೊಂಡಿತ್ತು. ಮೂರನೇದಾಗಿ ಯಾವುದು? ಶ್ರಮಿಸೋದಕ್ಕೆ ಕೆಲವು ಸರಿ ಏನಾದ್ರು ಶ್ರಮಿಸ್ತೀವಿ ನಾವು, ಬಟ್ ಸ್ವಲ್ಪ ಟೈಮ್ ತಗೋತೀವಿ. ಆ ಟೈಮ್ ತಗೊಳ್ಳೋದಕ್ಕಿಂತ ನಾವು ಶ್ರಮಿಸಿದ್ರೆ ಬಹಳ ಒಳ್ಳೇದು. ಕೆಲವರು ದೇವರು ಡಿಮಾಂಡ್ ಮಾಡ್ತಾರೆ, ನೀನು ಕ್ಷಮಿಸದೆ ಹೋದ್ರೆ ಅವನ ಮೇಲೆ ಘೋರವಾದ ಶಿಕ್ಷೆ ಬರುತ್ತೆ, ಬೇಗ ಕ್ಷಮಿಸ್ಬಿಡು. ಆ ಘೋರವಾದ ಶಿಕ್ಷೆ ಅವನಿಗೆ ತಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕರ್ತನ ಅನೇಕ ಬಾರಿ ಸೇವಕರಿಗೆ, ಅನೇಕ ವಿಶ್ವಾಸಿಗಳಿಗೆ ಹೇಳಿದ್ರು. ಅದಕ್ಕೋಸ್ಕರ ನಾವು ಕ್ಷಮಿಸುವವರಾಗಲಿ. ನೆಕ್ಸ್ಟ್ ಪಾಯಿಂಟ್, ತಗ್ಗಿಸಿಕೊಳ್ಳಬೇಕು. ಇದು ಸ್ಟಾರ್ಟಿಂಗ್ ಅಲ್ಲಿ ಬಹಳ ಚೆನ್ನಾಗಿರುತ್ತೆ, ಏನು ಇರೋದಿಲ್ಲ, ಕಾಲಿರುತ್ತೆ ಡಬ್ಬ, ಕಾಲಿರುತ್ತೆ ಪಾತ್ರೆ, ಅವಾಗ ಏನ್ಸಂದ್ರೆ ಸ್ವಲ್ಪ ತುಂಬುದಂದ್ರೆ ತಗ್ಗಿಸ್ಕೊಳ್ಳಕ್ಕಾಗೋದಿಲ್ಲ. ಆವಾಗ ಆಟೋಮೆಟಿಕ್ ಆಗಿ ಹಿಂಗೆ ಕೊಂಬು ಬರುತ್ತೆ. ಕೊಂಬು ಬಂದ ಮೇಲೆ ನಂದೇ ಎಲ್ಲ, ನಾನೇ ಮಾಡೋದು, ಇವ್ರಿಗೇನು ಕೇಳೋದು ಅನ್ನೋ ರೀತಿಯ ಮಾತು ಬರುತ್ತೆ, ಆಲೋಚನೆ ಬರುತ್ತೆ. ನನ್ನ ಜೀವಿತದಲ್ಲೂ ಕೂಡ ಅದು ಬಂದಿಲ್ಲ ಅಂತ. ಆದರೆ ದೇವರು ಆ ತಗ್ಗಿಸಿಕೊಳ್ಳುವ ಪಾಠವನ್ನು ನನಗೆ ಕಲಿಸಿದ. ಹಲ್ಲೆಲೂಯಾ. ಇವತ್ತಿನ ದಿವಸ ಇಡೀ ಹಾಸನಲ್ಲಿ ಅನೇಕ ಯವನಸ್ಥ ಸೇವಕರು ಬಂದೇ ಹೇಳ್ತಾರೆ, ನಿಮ್ಮಿಂದ ನಾವು ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಯಾರು ಸೇವಕರು ಅಂತ ಅನ್ಕೊಂಡು ಸಭೆಯಿಂದ ಹೊರಗಡೆ ಹೋಗಿ ಸೇವೆ ಮಾಡ್ತಿದಾರಲ್ಲ, ಅವ್ರು ಹೇಳ್ತಾರೆ ನಿಮ್ಮಿಂದ ನಾವು ಕಲ್ತ್ಕೋಬೇಕು ಅಂತ. ನೀವು ಹೆಂಗೆ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ನಿಮ್ಮ ಸ್ಪಿರಿಚುವಲ್ ಲೈಫ್ ಅನ್ನ, ಸೇವೆಯನ್ನ ಹ್ಯಾಂಡಲ್ ಮಾಡ್ತಿದ್ದೀರ? ಯಾಕಂದ್ರೆ ಯಾರ್ಯಾರೋ ಇನ್ಸ್ಟ್ರಕ್ಷನ್ ಕೇಳಿ ಇಳಿದ್ಬಿಟ್ಟು ಈಗ ಕಷ್ಟಪಡ್ತಾ ಇದ್ದಾರೆ. ನಾವು ಏನೇ ಆದ್ರೂ ಕೂಡ ಒಂದು ಹಿರಿಯ ಸಭಾಪಾಲಕನ ಕೆಳಗಡೆ ನಾವು ಮಾತುಗಳನ್ನು ಕೇಳ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಅದು ಕಠಿಣದ. ನಮ್ಗೆ ಆಕ್ಚುಲಿ ಆಗಿ ಬೆಂಗಳೂರಿಂದ ಹಾಸನ ಬರುವಾಗ ಅಲ್ಲಿ ಮಾಸ್ಟರ್ ಅಲ್ಲಿ ಚರ್ಚಿಗೆ ಹೋಗ್ತಾ ಇದ್ವಿ. ಅಲ್ಲಿ ಚರ್ಚಿಗೆ ಹೋಗಿ ವಿಶ್ವಾಸಿಯಾಗಿ ಹೋಗ್ತಾ ಇದ್ವಿ. ಹೋದಂತ ಟೈಮಲ್ಲಿ ಅವ್ರು ಹೇಳೋರು, ನಿನ್ನ ಮಾವ ಸ್ಟ್ರಿಕ್ಟ್ ಆದ್ರೂ
ಕೂಡ ನಿನಗೆ ಒಳ್ಳೇದೇ ಅದು ಅಂತ ಹೇಳೋದು. ನಿನ್ನ ಮಾವ ಕಠಿಣವಾದ ವ್ಯಕ್ತಿ ಆದರೂ ಕೂಡ ಅದು ನಿನಗೆ ಒಳ್ಳೇದೇ ಅಂತ ಅನ್ಕೊಂಡು ಹೇಳೋದು. ಅದನ್ನ ನಾನು ಈಗ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಹಲ್ಲೆಲೂಯಾ. ಹೌದು, ಅವರು ಕಠಿಣವಾಗಿರೋದು ಒಳ್ಳೇದೇ. ಆದ್ರೂ ಕೂಡ ಸಮ್ಟೈಮ್ಸ್ ನಡುಗೋಗುವಂತ ಪರಿಸ್ಥಿತಿ ಬರುತ್ತೆ. ಯಾಕಂತಂದ್ರೆ ಕೆಲವು ಸರಿ ಅವರ ಪ್ರಶ್ನೆಗಳು, ಅವರ ಉತ್ತರಗಳು ಕೇಳಿದಾಗ ನಮ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಈಗ ಎಷ್ಟೋ ಆಗ್ಬೋದು, ಮೊದಲಾಗಿದ್ರೆ ಹೇಳ್ತಿತ್ತು. ಏನ್ ತಪ್ಪುಗಳನ್ನ ಒಬ್ಬರನ್ನ ಕನ್ವಿನ್ಸ್ ಮಾಡಿ ಹೇಳೋದಂತ ಇಲ್ಲ. ಏನಾದ್ರು ತಪ್ಪು ಗೊತ್ತಾದ್ರೆ ಕರೆದು ನೀವು ಹಿಂಗ್ ಮಾಡ್ತಿದ್ದೀರಾ, ನಿಮ್ಗೆ ಯೋಗ್ಯತೆ ಇಲ್ಲ ನಿಮಗೆ ಸೇವೆ ಮಾಡೋದಕ್ಕೆ, ಬಿಟ್ಟು ಹೋಯ್ತಾ ಇರಂತ ಹೇಳೋರು. ಹೀಗೆ ಸೇವೆಯಲ್ಲಿ ಬರುವಾಗ 10 ಜನ ಇದ್ರಲ್ಲ, 10 ಜನ ಯಾಕೆ ಹೋದ್ರು ಅಂತಂದ್ರೆ ಅಂಕಲ್ ಎಚ್ಚರಿಸಿನೇ ಹೋಗಿರೋದು. ಹೇಗೆಂತಂದ್ರೆ ಸೇವೆಯಲ್ಲಿ ಪುಲ್ಪಿಟ್ಟಲ್ಲಿ ನಿಂತು ಸೇವೆ ಮಾಡೋನು ಹೊರಗಡೆ ಹೋಗಿ ಗೂಡಂಗಡಿ ಹತ್ರ ಹೋಗಿ ಸಿಗರೆಟ್ ಹೇಳಿದ್ರೆ ಏನ್ ಮಾಡ್ಬೇಕು? ಸೇವೆ ಅಂತ ಅನ್ಕೊಂಡು ಇಟ್ಕೊಂಡು ಬಂದವನು ಯಾವುದೋ ಒಂದು ಇದರಲ್ಲಿ ಬಿಸ್ನೆಸ್ ಅಲ್ಲಿ ತನಗೆಲ್ಲದಂತ ಒಂದು ಕಮಿಷನ್ ಗಳನ್ನ ತಗೊಳ್ಳೋನಾಗಿದ್ರೆ ಅವನನ್ನೇನ್ ಮಾಡ್ಬೇಕು? ಅಕ್ರಮದ ಹಣಗಳನ್ನ ತನ್ನ ಬಳಿಗೆ ಇಟ್ಕೊಳ್ಳೋಣಂದ್ರೆ ಅವನನ್ನೇನ್ ಮಾಡ್ಬೇಕು? ಅಂಕಲ್ ಕೂರಿಸಿದ್ರು, ಡೈರೆಕ್ಟ್ ಆಗಿ ಹೇಳಿದ್ರು, ಇದು ಏನ್ ಮಾಡ್ತಿದ್ಯಾ, ಯಾವುದು ಆಗೋನು ಯಾವುದು ಅಂತ ಅನ್ಕೊಂಡು ಇಲ್ಲ ಅಂತ ಅನ್ಕೊಂಡು ಹೇಳಂಗಿಲ್ಲ. ಯಾಕೆಂತಂದ್ರೆ ಸಾಕ್ಷಿ ಇದೆ, ಕಣ್ಣಿಂದ ನೋಡೋದವ್ರು. ಸಾಕ್ಷಿಯನ್ನ ಇಟ್ಟು ಕೇಳಿದ್ರು, ಡೈರೆಕ್ಟ್ ಆಗಿ ಹೇಳಿದ್ರು, ನಿಮಗೆ ಸೇವೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ, ಈಗಲೇ ನಿನ್ನ ಬಿಟ್ಟು ಹೋಗು ಅಂತ. ಅವತ್ತು ಹೋದವ್ರು ಇನ್ನೂ ಕೂಡ ಬಂದಿಲ್ಲ, ಅವ್ರು ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ಈಗಲೂ ಕೂಡ ಅವ್ರ ಜೀವನ ನೋಡಿದ್ರೆ, ನಾವು ಕೂಡ ಮತ್ತೆ ತಿರುಗಿ ಅವರ ಜೀವಿತ ನೋಡಿದ್ರೆ, ಈಗ ದೆವ್ವ ಪೀಡಿತರು ಆದ್ಮೇಲೆ ಅನೇಕ ಆಪಾದನೆಗಳನ್ನು ಹೊತ್ತು ತಿವಿಸಿಕೊಂಡು ಜೀವನ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಕಠಿಣವಾದ ವ್ಯಕ್ತಿಗಳ ಮಧ್ಯದಲ್ಲಿ ಕೂಡ ನಾವು ಜೀವಿಸಿ. ಯಾಕಂದ್ರೆ ಮೋಶೆ ಬೆಟ್ಟದಿಂದ ಹತ್ತು ಬರುವಾಗ ಆತನ ಮುಖವನ್ನು ನೋಡಿ ಹೆದರುದಂತೆ ಜನ. ಆತನ ಮುಖದಲ್ಲಿರೋ ಪ್ರಭಾವ ನೋಡಿ ಜನ ಹೆದರು. ಯಾಕಂದ್ರೆ ಈ ಸಮೂಹದ ವಿಚಾರ ನೋಡಿ, ಸಮೂಹದ ಒಂದು ಊರಿಗೆ ಬರ್ತಾ ಇದ್ದಾನೆ ಅಂತಂದ್ರೆ ಹಿತಕ್ಕೋಸ್ಕರ ಬರ್ತಾ ಇದ್ದಾನೋ ಅಹಿತಕ್ಕೋಸ್ಕರ ಬರ್ತಾ ಇದ್ದಾನೋ, ಎಂಟ್ರಿಯನ್ನು ಕೇಳ್ತಾ ಇದ್ರೆ ಎಂಟ್ರಿ ಪಾಸ್ ಯಾವ್ದು ತಗೊಂಡು ಹಿತಕ್ಕೋಸ್ಕರ ಬರ್ತಾ ಎಂಟ್ರಿ ಪಾಸ್ ಇಟ್ಕೊಂಡು ಬರ್ತಾವನೋ ಅಥವಾ ಅಹಿತಕ್ಕೋಸ್ಕರ? ಯಾಕಂತಂದ್ರೆ ಅನೇಕ ದೇವರ ಒಂದು ವಾಕ್ಯಗಳು, ದೇವರ ಮಾತುಗಳು ಡೈರೆಕ್ಟ್ ಆಗಿ ಬರುವಾಗ, ಡೈರೆಕ್ಟ್ ಆಗಿ ಹೇಳುವಂತ ಸಂದರ್ಭದಲ್ಲಿ ನಡು ಹೋಗಿರುವಂತ ಪರಿಸ್ಥಿತಿ. ಮುಂದೆ ನೋಡೋಣ. ಸಾಕ್ಷಿ ಜೀವಿತ ಇರಬೇಕು. ಒಬ್ಬರನ್ನ ನಾಯಕನಾಗಿ ನೇಮಿಸಬೇಕಂದ್ರೆ ಆತನಿಗೆ ಸಭೆಯಲ್ಲಿ, ಲೋಕದಲ್ಲಿ ಮತ್ತು ಅದೇ ರೀತಿಯಲ್ಲಿ ತನ್ನ ಮನೆಯಲ್ಲೂ ಕೂಡ ಸಾಕ್ಷಿ ಜೀವಿತ ಇರಬೇಕು. ಸಾಕ್ಷಿ ಜೀವಿತ ಇದ್ರೆ ಮಾತ್ರನೇ ಅವನ ನಾಯಕನಾಗುವುದಕ್ಕೆ ಯೋಗ್ಯನಾಗಿರ್ತಾನೆ. ಸಾಕ್ಷಿ ಜೀವಿತ ವಿಚಾರವಾಗಿ ಆರೋಪಗಳು, ಆಪಾದನೆಗಳು ಬಂತು ಅಂತಂದ್ರೆ ತಾನು ಸರಿ ಅಂತ ಅನ್ಕೊಂಡು ತೋರಿಸೋದಕ್ಕೆ ಪ್ರೂಫ್ಗಳಿರಬೇಕು. ತಾನು ಸರಿ ಅಂತ ತೋರಿಸೋದಕ್ಕೆ ಆತನಿಗೆ ಸಾಕ್ಷಿಗಳು ಆತನ ಬಳಿ ಇರಬೇಕು. ನೋಡ್ರಿ, ಈಗ ಕ್ಯಾರೇಜ್ ವಿಲೇಜ್ ಮಿನಿಸ್ಟ್ರಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಮಿನಿಸ್ಟ್ರಿಯಲ್ಲಿ ಒಬ್ಬೊಬ್ಬರ ಸೇವಕರ ಹಿಂದೆ ಹೋಗಿ ಅವರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಅವ್ರು ಏನೇನ್ ಮಾಡ್ತಿದ್ದಾರೆ ಅಂತ ತಿಳ್ಕೊತಾರೆ. ಅವ್ರು ವರ್ಷದಲ್ಲಿ ಏನ್ ಮಾಡಿದ್ರು, ಅವ್ರು ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ಎಷ್ಟು ಎಲ್ಲೆಲ್ಲಿ ಕಡೆ ಹೋಗ್ತಾರೆ ಅನ್ನೋದನ್ನ ಅವರು ತಿಳ್ಕೊಳ್ತಾರೆ. ಎಲ್ಲ ಸುದ್ದಿಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ಒಂದು ಪಿನ್ ಕೂಡ ಬಿಡೋದಿಲ್ಲ. ಯಾಕಂದ್ರೆ ಅದರಲ್ಲಿ ತುಂಬಾ ಜನ ಇದ್ರು. ಆ ತುಂಬಾ ಜನ ಬಿಟ್ಟು ಹೋಗಿರೋರು ಇದ್ದಾರೆ. ಯಾಕೆ ಬಿಟ್ಟು ಹೋದ್ರು? ಹಾಗಾದ್ರೆ ಅವರ ಸಾಕ್ಷಿ ಇಲ್ಲದೆ ನಿಮಿತ್ತವಾಗಿ ಮುಂದೆ ನಂಬಿಗಸ್ತರಾಗಿರ್ಬೇಕು. ಶುದ್ಧ ಹಸ್ತ ನಮ್ಗಿರ್ಬೇಕು. ನಮ್ಮ ಹತ್ರ ಯಾವುದೇ ಅಮೌಂಟ್ ಕೊಟ್ಟರು ಕೂಡ ಅದರಲ್ಲಿ ಒಂದು ಪೈಸೆ ಆ ಕಡೆ ಈ ಕಡೆ ಹಾಕೊಡುದು. ಏನೇ ಮಾತಾದ್ರೂ ಕೂಡ ನಂಬಿಕೆಸ್ತೆ ಮಾತುಗಳನ್ನು ನಾವು ಆಡಬೇಕು. ಏನೇ ಒಂದು ಕಾರ್ಯಗಳನ್ನು ಮಾಡಿದ್ರು ಕೂಡ ಇವನ ಕೈಗೆ ಒಪ್ಪಿಸಿದ್ರೆ ನ್ಯಾಯವಾಗಿ ಮಾಡ್ತಾನೆ ಅನ್ನೋದು ಅದಾಗಿರ್ಬೇಕು. ಮತ್ತೆ ದಾವಿದನ ವಿಚಾರ ನೋಡುವಾಗ ಏನೇ ಕಾರ್ಯ ಸೌಲಭ್ಯ ಕೊಟ್ಟರೆ ಏನ್ ಮಾಡ್ತಿದ್ದಂತೆ ದಾವಿದ? ಎಲ್ಲ ಕಾರ್ಯವನ್ನ ಪೂರ್ಣಗೊಳಿಸಿ ಬರ್ತಾ ಇದ್ದ. ಹಲ್ಲೆಲೂಯಾ. ಆತನಿಗೆ ಸಹಾಯ ಮಾಡ್ತಿದ್ದದ್ದು ಯಾರು? ದೇವರಾತ್ಮನೆ ಎಲ್ರಿಗೂ ಸಹಾಯ ಮಾಡ್ತಾನೆ. ಆದ್ರೆ ಮಾಡುವಂತ ಮನಸ್ಸು ನಮಗಿರ್ಬೇಕು. ನಾವು ಅನೇಕ ರೀಸನ್ಗಳನ್ನ ಹೇಳ್ತೀವಿ. ನನಗೆ ಅದಾಯ್ತು, ಇದಾಯ್ತು, ಹಂಗಾಯ್ತು, ಹಿಂಗಾಯ್ತು ಅಂತ ಹೇಳ್ತೇವೆ.
ಆದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಂಗಿಲ್ಲ. ನಾವು ಆ ಕೆಲಸವನ್ನ ಮಾಡೋದಕ್ಕೆ ಆಗುತ್ತೆ ಅನ್ಕೊಂಡೆ ಕರ್ತನು ನಮಗೆ ಕೊಟ್ಟಿದ್ದಾನೆ, ಅದನ್ನ ಮಾಡಿ ಮುಗಿಸ್ಬೇಕಾಗಿದೆ. ಹಲ್ಲೆಲೂಯಾ. ಇಷ್ಟೆಲ್ಲ ಮಾತುಗಳನ್ನ ಇದು ನಾನು ಮಾಡಿದಂತ ಪಾಯಿಂಟ್ಸ್ ಅಲ್ಲ, ಯಾರು ಕೊಟ್ಟಿರೋ ಪಾಯಿಂಟ್ಸ್? ನೀವೇ ಕೊಟ್ಟಿರೋ ಪಾಯಿಂಟ್ಸ್. ಸೊ ಇದಕ್ಕೆ ಬದ್ಧರಾಗಿ ನಾವು ನಡೆಯಬೇಕಾಗಿದೆ. ಬದ್ಧರಾಗಿ ನಡೆದರೆ ಮಾತ್ರನೇ ದೇವರು ನಮ್ಮನ್ನು ಆಶೀರ್ವದಿಸಿದ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ನಾಯಕತ್ವದ ವಿಚಾರವಾಗಿ ಅನೇಕ ದಿವಸದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಈ ಪೊಸಿಷನ್ಗೆ ಹೋಗೋದು ಮುಖ್ಯ ಅಲ್ಲ, ಆ ಪೊಸಿಷನ್ಗೆ ಹೋಗೋದಕ್ಕೆ ಯೋಗ್ಯತೆ ನಮಗಿದೆಯಾ ಅನ್ನೋದನ್ನ ಇವತ್ತಿನ ದಿವಸ ಆಲೋಚನೆ ಮಾಡೋಣ. ಕರ್ತನೇ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಕರ್ತನೇ ಎಲ್ಲರ ಮೇಲೆ ಚಲಿಸುದ, ನಿನ್ನ ಮಹಿಮೆ ಚಲಿಸುದ ಸ್ವಾಮಿ. ಕರ್ತನೇ, ಯಾರು ಯಾವುದಕ್ಕೆ ಯೋಗ್ಯರಾಗಿದ್ದಾರೆ ಅನ್ನೋದು ನಿನಗೆ ತಿಳಿದಿದೆಯಲ್ಲ ಸ್ವಾಮಿ. ಯಾರು ಕರ್ತನೇ ರಾಜ ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ನಿಂತು ನಡೆಸಲು ಶಕ್ತರಾಗಿದ್ದಾರೆ ಅನ್ನೋದು ನಿನಗೆ ಗೊತ್ತಿದೆಯಲ್ಲ ಕರ್ತನೇ. ಈ ಸೇವೆ ಕರ್ತನೇ ನಮ್ಮದಲ್ಲ ಸ್ವಾಮಿ, ಈ ಮಿನಿಸ್ಟ್ರಿ ನಮ್ಮದಲ್ಲ ಕರ್ತನೇ, ನಿನ್ನದಾಗಿದೆ ಕರ್ತನೇ. ನೀನು ಈ ಸಭೆಗೆ ಸೇವೆಗೆ ತಲೆಯಾಗಿದೆ ಕರ್ತನೇ, ಶಿರಸ್ಸಾಗಿದೆ ಕರ್ತನೇ. ರಾಜ ನೀನು ತಾನೇ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೇ. ಇಲ್ಲಿ ಸ್ವಾಮಿ ಯಾವ ಮನುಷ್ಯನ ಆಲೋಚನೆ ನಡೆಯುವುದಿಲ್ಲವಲ್ಲ ಸ್ವಾಮಿ. ಕರ್ತನೇ, ನಿನ್ನ ಚಿತ್ತವೇ ನಿನ್ನ ಕಾರ್ಯಗಳೇ ನಡೆಯುವುದಕ್ಕಾಗಿ ನಿನಗೆ ಸ್ತೋತ್ರ ಎಸಪ್ಪ. ಅದ್ಭುತ ಕಾರ್ಯಗಳನ್ನ ಮಾಡು ಕರ್ತನೇ, ಕಾರ್ಯಗಳನ್ನು ಮಾಡು ಕರ್ತನೇ. ರಾಜ ಒಬ್ಬೊಬ್ಬ ನಾಯಕರನ್ನು ಎಬ್ಬಿಸಿ ನಿಲ್ಲಿಸು ಕರ್ತನೇ. ನಿನ್ನ ಕಾರ್ಯಗಳನ್ನು ಇವರ ಮುಖಾಂತರ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೇ. ನಿನ್ನ ಪ್ರಸನ್ನ ಇವರ ಮುಖಾಂತರ ಕರ್ತನೇ ಈ ಹಾಸನ ಪಟ್ಟಣದ ಮೂಲೆ ಮೂಲೆಗೆ ಚಲಿಸುವುದಕ್ಕಾಗಿ ಸ್ತೋತ್ರ. ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೇ. ರಾಜ ಕರ್ತನೇ, ಇವರು ಕರ್ತನೇ ರಾಜ ನಿನ್ನ ವಾಕ್ಯದಲ್ಲಿ ನಿಲ್ಲುವುದಕ್ಕೂ, ವಾಕ್ಯವನ್ನು ಸಾರುವುದಕ್ಕೂ, ವಾಕ್ಯದಲ್ಲಿ ಬಲಗೊಳ್ಳುವುದಕ್ಕೂ ತಡೆ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡರೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.